ಹಾಯ್. ಹೆಚ್ಚಿನ ಜನ ಬೇರೆ ಜನರನ್ನ ಹೋಲಿಸ್ಕೊಂಡು ಯೋಚನೆ ಮಾಡ್ತಾರೆ. ಇದು ಅವ್ರಿಗೆ ಕೆಲಸ ಮಾಡಿದೆ ಅಂದ್ಮೇಲೆ ನನಗೂ ಕೂಡ ಇದು ಕೆಲಸ ಮಾಡಲೇಬೇಕು ಅಂತ. ಆದ್ರೆ ಫಸ್ಟ್ ಪ್ರಿನ್ಸಿಪಲ್ ಅಥವಾ ಮೊದಲ ತತ್ವಗಳ ಚಿಂತನೆಯಲ್ಲಿ ಅದು ಆ ರೀತಿ ಕೆಲಸ ಮಾಡಲ್ಲ. ಅದು ಆಡೋ ಆಟನೇ ಬೇರೆ ತರ ಇರುತ್ತೆ. ಹೌದು, ಎಲಾನ್ ಮಸ್ಕ್ ಬಾಹ್ಯಾಕಾಶ ಉದ್ಯಮವನ್ನ ಅಲ್ಲಾಡಿಸೋದಕ್ಕೆ ಈ ತಂತ್ರವನ್ನ ಬಳಸ್ಕೊಂಡ್ರು. ಅಂದ್ರೆ ರಾಕೆಟ್ಗಳು ದುಬಾರಿ ಅಂತ ಹೇಳೋ ಬದಲು ರಾಕೆಟ್ಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರು. ನಂತರ ಇಡೀ ಯೋಜನೆಯನ್ನ ಪುನರ್ ನಿರ್ಮಾಣ ಮಾಡಿದ್ರು. ಅದರಿಂದ ಅವರಿಗೆ ಅತಿ ವೇಗ, ಅತಿ ಅಗ್ಗ ಹಾಗೂ ಅತಿ ಉತ್ತಮವಾದ ರಾಕೆಟ್ ಅನ್ನ ತಮ್ಮ ಕಂಪನಿಯಲ್ಲೇ ತಯಾರಿಸೋದಕ್ಕೆ ಸಾಧ್ಯ ಆಯಿತು. ಸೊ ಮೊದಲ ತತ್ವಗಳ ಚಿಂತನೆ ಅಂದ್ರೆ ವಿಷಯಗಳನ್ನ ಇನ್ನು ಸೂಕ್ಷ್ಮ ಮಟ್ಟದಲ್ಲಿ ವಿಭಜನೆ ಮಾಡಿ ಅವುಗಳ ಮೂಲಭೂತ ಸತ್ಯಗಳನ್ನ ಕಂಡುಹಿಡಿಯೋದು. ಹೇಗಂದ್ರೆ ವಿಜ್ಞಾನಿಗಳು ಮೊದಲಿನಿಂದ ವಾಸ್ತವವನ್ನ ಪುನರ್ ನಿರ್ಮಾಣ ಮಾಡ್ತಾರಲ್ಲ ಆ ರೀತಿ. ಈಗ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ವಾಸ್ತವವಾಗಿ ನನಗೆ ಏನ್ ತಿಳಿದಿದೆ ಅಂತ, ಮತ್ತೆ ಎಲ್ಲರೂ ಮಾಡ್ತಾರೆ ಅಂತ ನಾನು ಏನನ್ನ ಊಹೆ ಮಾಡ್ತಾ ಇದ್ದೀನಿ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಸದಾ ನಾವು ಸತ್ಯದಿಂದ ತೀರ್ಮಾನ ಮಾಡಬೇಕೆ ಹೊರತು ಸಂಪ್ರದಾಯದಿಂದ ಅಲ್ಲ. ಯಾಕಂದ್ರೆ ನಾಯಕರು ಅನುಕರಣೆ ಮಾಡೋದಿಲ್ಲ, ಅವರು ಹೊಸತನವನ್ನ ಮಾಡ್ತಾರೆ. ಸೊ ಮೊದಲ ತತ್ವಗಳ ಮೂಲಕ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ, ಮತ್ತೆ ಒರಿಜಿನಲ್ ಅಥವಾ ಮೂಲದಂತದ್ದನ್ನ ರಚಿಸಿ, ಮತ್ತು ಹೆಚ್ಚಿನ ವಿಷಯಗಳಿಗೆ ಅಪರಿಮಿತ ವರ್ಲ್ಡ್ ಅನ್ನ ಫಾಲೋ ಮಾಡಿ.